ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗ, ಸಾರ್ವಜನಿಕ ಆಡಳಿತ ಅಧ್ಯಯನ ವಿಭಾಗ, ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಹಾಗೂ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ 21ನೇ ಮಹಾಸಮ್ಮೇಳನ, ಕರ್ನಾಟಕ ರಾಜ್ಯ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘದ 21ನೇ ಮಹಾಸಮ್ಮೇಳನ ಮತ್ತು ರಜತ ಮಹೋತ್ಸವದಲ್ಲಿ ತಾವೆಲ್ಲರೂ ಕೂಡ 23, 24, ಇವತ್ತು 25 3 ದಿವಸಗಳಿಂದ ಭಾಳಷ್ಟು ಮುಖ್ಯವಾದಂಥ ವಿಷಯಗಳ ಮೇಲೆ ಚರ್ಚೆಗಳನ್ನು ಪ್ರಾರಂಭ ಮಾಡಿ ವಿಷಯ ತಜ್ಞರನ್ನು ಕೂಡ ಕರೆಸಿ ತಾವೆಲ್ಲರೂ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅರ್ಥಪೂರ್ಣವಾದಂಥ ಒಂದು ವಿಶೇಷವಾದಂಥ ಈ ಒಂದು ಸಮ್ಮೇಳನ ಅಂತೇಳಿ ನಾವಂದರೂ ಕೂಡ ಭಾರತೀಯರು ಶಿಸ್ತಿನ ಪ್ರಾಮಾಣಿಕವಾಗಿ ಇವತ್ತಿಗೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಶಾಸಕರು, ಮಾಜಿ ಮಂತ್ರಿಗಳಾದಂಥ ಆತ್ಮೀಯರಾದಂಥ ಸುರೇಶ್ ಕುಮಾರ್ ಅವರೇ, ಕೃಷ್ಣಮೂರ್ತಿಯವರು ಮಾತಾಡಿ ಹೋಗಿದ್ದಾರೆ, ಶ್ರೀಮತಿ ಡಾಕ್ಟರ್ ಪುಷ್ಪಾ ಅಮರನಾಥ್ರವರೇ ಹಾಗೂ ಪ್ರೊಫೆಸರ್ ಕೃಷ್ಣ ಹೊಂಬಾಳ್ ಗೌರವಾಧ್ಯಕ್ಷರೇ, ಶಂಕರನಾರಾಯಣಪ್ಪನವರೇ, ಸೋಮಶೇಖರ್ ಅವರೇ, ಚಂದ್ರಗುಪ್ತ ಅವರೇ, ನಂಜುಂಡಸ್ವಾಮಿ ಬನ್ನೂರವರೇ ಹಾಗೂ ಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ P. ಸಾಯಿನಾಥ್ರವರೇ, ಭಾಗವಹಿಸಿರ್ತಕ್ಕಂಥ ಎಲ್ಲ ಈ ಒಂದು ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ಸ್ನೇಹಿತರೆ, ಸಹೋದರಿಯರೇ, ಭಾಳಷ್ಟು ವಿಚಾರಗಳನ್ನು ಎಲ್ಲ ರೀತಿಯ ಈ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ, ಮುಂದೆ ಯಾವ ರೀತಿ ಬದಲಾವಣೆಗಳಾಗಬೇಕು, ವ್ಯಾಪಾರೀಕರಣದಲ್ಲಿ ಏನಾಗ್ತಾಯಿದೆ, ಇವೆಲ್ಲದರ ಬಗ್ಗೆ ಭಾಳಷ್ಟು ಚರ್ಚೆಗಳು ಇವತ್ತು ನಡೆದಿದ್ದಾವೆ. ಮಾರುಕಟ್ಟೆ ಮತ್ತು ವ್ಯಕ್ತಿತ್ವ ಇದರ ಬಗ್ಗೆ ಎಲ್ಲವೂ ಕೂಡ ನಡೆದಿದೆ. ಇವತ್ತು ತಾವೆಲ್ಲರೂ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ. ಈಗಿನ ರಾಜಕೀಯ ಪರಿಸ್ಥಿತಿ, ಹಿಂದೆ ರಾಜನೀತಿ ಇತ್ತು, ಅದು ಗೌಣ. ರಾಜನೀತಿ ಇವಾಗ ಗೌಣ ಆಗಿದೆ. ಇವತ್ತೇನಾಗಿದೆ, ಯಾರು ಬೇಕಾದರೂ ಕೂಡ ರಾಜಕೀಯಕ್ಕೆ ಬರ್ಬೋದು, ರಾಜಕಾರಣ ಮಾಡ್ಬೋದು. ಅಂದರೆ ಯಾರೂ ಬರಬಾರ್ದು ಅಂತೇನಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಾವೆಲ್ಲರೂ ಕೂಡ ರಾಜಕೀಯ ಮಾಡ್ಬೋದು. ಆದರೆ ಏನಾಗಿದೆ ಇವತ್ತು, ಅದೆಲ್ಲವೂ ಕೂಡ ಮೌಲ್ಯಾಧಾರಿತ ಅಂತ ಏನು ಹೇಳ್ಕೊಂಬಂದಿದ್ದಾರೆ. ಭಾಳಷ್ಟು ಜನ ಮೌಲ್ಯಾಧಾರಿತ ರಾಜಕಾರಣ ಮಾಡ್ತಾಯಿದ್ದೀವಿ ಅಂತ ಏನು ಹೇಳ್ತಾಯಿದ್ದೀವಿ, ಇದ್ಯಾವುದೂ ಕೂಡ ಮೌಲ್ಯಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಎಲ್ಲದಕ್ಕೂ ಕಾರಣ ರಾಜಕೀಯದಲ್ಲಿ ಮೌಲ್ಯಗಳು ಮಾಯ ಆಗ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ಈಗಾಗಲೇ ಕೃಷ್ಣಮೂರ್ತಿಯವರು ತುಂಬ ಸುದೀರ್ಘವಾಗಿ ಮಾತಾಡಿದರು. ಹಣ ಬಲ, ಜಾತಿ ಬಲ ಎರಡಿದ್ದರೆ ಸಾಕು, ನಾವು ರಾಜಕಾರಣಿ ಆಗ್ಬೋದು, ರಾಜಕೀಯ ಮಾಡ್ಬೋದು, ಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿನೂ ಕೂಡ ಆಗ್ಬೋದು ಅಂತಕ್ಕಂಥದ್ದನ್ನು ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಇದೇ ಮಾರ್ಗದಲ್ಲಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನದು ಕೂಡ ಭಾವಿಸ್ತೇನೆ. ಇವತ್ತೇನಾಗ್ತಾಯಿದೆ, ಇದೆಲ್ಲವೂ ಕೂಡ ಬಲಾಢ್ಯ ಮೌಲ್ಯಾಧಾರಿತ ರಾಜಕಾರಣ ವ್ಯಕ್ತಿಗಳನ್ನು ಬಲಿ ತಗೊಳ್ತಾ ಇದೆ. ಅವ್ರು ಯಾರೂ ಕೂಡ ಬುದ್ಧಿವಂತರು, ಪ್ರಬುದ್ಧರು ಇವತ್ತಿನ ರಾಜಕಾರಣದಲ್ಲಿ ಬಂದು ಸ್ಪರ್ಧೆ ಮಾಡಿ ಗೆಲ್ತಕ್ಕಂಥದ್ದಕ್ಕೆ ಆತ್ಮಸ್ಥೈರ್ಯ ಅವ್ರಿಗಿಲ್ಲ. ಅಷ್ಟೇ ಅಲ್ಲ,
ಅವ್ರಿಗೆ ಗೊತ್ತಿದೆ ಜನರು ಕೂಡ ಅಂಥವ್ರನ್ನ ಗೆಲ್ಲಿಸಿ ಕಳಿಸ್ಬೇಕು ಅಂತಕ್ಕಂಥದ್ದೇನೂ ಇಲ್ಲ. ಸುರೇಶ್ ಕುಮಾರ್ ಅವರು ಮಾತಾಡ್ತಾಯಿದ್ರು ವಿಧಾನ ಪರಿಷತ್ತು ವಿಧಾನಸಭೆ. ನಿಮಗೆಲ್ಲರೂ ಕೂಡ ಗೊತ್ತಿರೋ ರೀತಿ ವಿಧಾನ ಪರಿಷತ್ತಿಗೆ ಯಾರನ್ನ ಕಳಿಸ್ಕೊಡ್ತಾಯಿದ್ರು? ವಿಷಯ ತಜ್ಞರು. ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿಷಯ ತಜ್ಞರುಗಳನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಕಳಿಸ್ತಾಯಿದ್ರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ವಿಧಾನಸಭೆ ಸದಸ್ಯರುಗಳಿಗೆ ಅಪಾರ ಕೆಲಸಗಳಿರ್ತವೆ. ಆದರೆ ವಿಧಾನ ಪರಿಷತ್ತಿನ ಸದಸ್ಯಗಳಾಗ್ತಕ್ಕಂಥವ್ರು ಸಂವಿಧಾನವನ್ನು ಓದ್ತಕ್ಕಂಥದ್ದು, ಕಾನೂನನ್ನು ಓದಿ ಆ ವಿಧಾನ ಪರಿಷತ್ತಿನಲ್ಲಿ ತೀರ್ಮಾನವನ್ನು ಕೈಗೊಳ್ತಕ್ಕಂಥದ್ದಕ್ಕೆ ಅಂಥ ವ್ಯಕ್ತಿಗಳನ್ನು ಕಳಿಸೋಕ್ಕೋಸ್ಕರನೇ ಮೇಲ್ಮನೆ ಅಂತೇಳಿ ಅದಕ್ಕೆ ಕರಿತಾ ಇದ್ದದ್ದು ವಿಧಾನ ಪರಿಷತ್ತನ್ನು. ಇವತ್ತು ಅಲ್ಲಿಗೆ ಯಾರು ಹೋಗ್ತಾ ಇದ್ದಾರೆ? ಅಲ್ಲೇನಾಗ್ತಾ ಇದೆ? ಏನು ಚರ್ಚೆ ಆಗ್ತಾ ಇದೆ? ವಿಧಾನಸಭೆ ಜೊತೆಗೆ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ನಡೀತಾ ಇದೆ ಇದೆಲ್ಲವೂ ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ನಿಮಗೆ ಸುಮಾರು ಬಸವಣ್ಣವರು ಸಮಾಜ 12ನೇ ಶತಮಾನದಲ್ಲಿ ಸಮಾಜ ಸುಧಾರಕರು. ಅವರ ವಚನ ಸಾಹಿತ್ಯದಿಂದ, ಅಂಬೇಡ್ಕರ್ ಅವರ ಆಡಳಿತ ಸಂವಿಧಾನದ ಬಲದಿಂದ ಸಾಕಷ್ಟು ಸುಧಾರಣೆಗಳಾಗಿದ್ದಾವೆ. ಆದರೂ ಆಗಬೇಕಾದಂತ ಭಾಳ ಇದೆ. ಅದು ಸಂಪೂರ್ಣ ಆಗಿಲ್ಲ ಅಂತಕ್ಕಂಥದ್ದು ನಮಗೆ ನಿಮಗೆ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಗೆ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ನಿಜಲಿಂಗಪ್ಪನವರು ಅಪ್ಪಟ ಪ್ರಾಮಾಣಿಕ ಚಿನ್ನದಂಥ ವ್ಯಕ್ತಿ. ಅವರನ್ನೇ ಸೋಲಿಸ್ತಕ್ಕಂಥದ್ದು ನಮ್ಮ ಜನರು ಮಾಡಿದರು ಆ ಕಾಲದಲ್ಲೇ. ಆ ರೀತಿ ಇವತ್ತೇನಾಗ್ತಾ ಇದೆ, ಹೊಸದುರ್ಗದಲ್ಲಿ ಅವರು ನಿಂತಿದ್ದಾಗ ಯಾವ ರೀತಿ ಅಲ್ಲಲ್ಲಿರ್ತಕ್ಕಂಥ ಒಳಜಾತಿಗಳು ಯಾವ ರೀತಿ ಅವ್ರನ್ನ ಸೋಲಿಸಿದ್ರು ಅಂತಕ್ಕಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತಿದೆ. ಇದರಿಂದ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬಸವಣ್ಣವರು, ಅಂಬೇಡ್ಕರ್ ಅವರು, ಬುದ್ಧ ಅವರ ಜಯಂತಿಗಳು, ಅವರ ಮಾರ್ಗದರ್ಶನಗಳು ಪ್ರತಿಯೊಬ್ಬರು ಕೂಡ ಮಾತಾಡ್ತಿದ್ದೇವೆ, ರಾಜಕಾರಣಿಗಳು ಮಾತಾಡ್ತಿದ್ದೇವೆ. ಅದು ಎಷ್ಟು ಮಟ್ಟಿಗೆ ಜಾತಿ ನಿರ್ಮೂಲನೆ ಆಗ್ತಾಯಿದೆ, ಎಷ್ಟು ಜೊತೆಗೆ ಬಡತನ ನಿರ್ಮೂಲನೆ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ. ಇದರಿಂದ ಅದು ಕೂಡ ಇನ್ನೂ ಸಂಪೂರ್ಣ ಸಫಲ ಆಗಿಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಪಲೇಬೇಕಾಗ್ತದೆ. ಹಿಂದೆ ಕಾರ್ಲ್ ಮಾರ್ಕ್ಸ್ ಕೂಡ ಜಾತಿ ಮತ್ತು ಧರ್ಮ ಅಫೀಮು ಇದ್ದಂಗೆ ಅಂತ, ಜಾತಿ ಮತ್ತು ಧರ್ಮ ಇವೆಲ್ಲವೂ ಕೂಡ ಇವರೆಲ್ಲರೂ ಜಾತಿ ಮತ್ತು ಹಣ ಎರಡೂ ತಲೆಗೆ ಏರ್ಬಿಟ್ರೆ ಅಫೀಮ್ ಇದ್ದಂಗೆ ಅಂತೇಳಿ ಅವ್ರು ಹಿಂದೆನೇ ಹೇಳಿದ್ದಾರೆ. ಈ ರೀತಿ ಯಾವತ್ತೂ ಕೂಡ ಹಿಂದಿನ ಕಾಲದಲ್ಲಿ ಆಗಲೇ ಹೇಳಿದ್ರು ಕೃಷ್ಣಮೂರ್ತಿಯವರು, ನಮ್ಮ ತಂದೆಗೆ ಹೆಂಗೆ ಹೋಗ್ತಿದ್ದೋ ಅಂತ. ನಾನು ಅದಕ್ಕಿಂತ ಹಿಂದೇನೂ ಕೂಡ ಹೋಗ್ತಿದ್ದೆ ರಾಜಕಾರಣದಲ್ಲಿ. ಕೆ ಪುಟ್ಟಸ್ವಾಮಿಯವ್ರ ಜೊತೆ, 71ರಲ್ಲಿ ತಿಮ್ಮೇಗೌಡರ ಜೊತೆ ಪಾರ್ಲಿಮೆಂಟಲ್ಲಿ, ನಾವು ತುಳಸಿದಾಸಪ್ಪನವ್ರ ಜೊತೆ ನಾವು ಹೋಗ್ತಿದ್ವಿ. ಅಲ್ಲಿ ಮುಂಚಿತವಾಗಿ ಹೋಗಿ ಒಂದು ಹಳ್ಳಿನೊಳಗೆ ಒಂದು ಮಾರಿಗುಡಿಯಲ್ಲಿ ಕೂತ್ಕೊಂಡು ಎಲ್ಲರೂ ಸೇರಿ ವೀಳ್ಯದೆಲೆ ಅವರೇ ಕೊಡ್ತಿದ್ರು. ಇಂದಿನ ದಿನಗಳಲ್ಲೂ ಕೂಡ ಅವಿದ್ಯಾವಂತರು ಕೂಡ ರಾಜಕೀಯದಲ್ಲಿ ಮಿಂಚಿದ್ದಾರೆ ಅನ್ನೋದಕ್ಕೆ ಇದಕ್ಕೆ ಒಳ್ಳೆ ನಿದರ್ಶನ ಅಂದರೆ ಕಾಮರಾಜ್ ನಾಡರವರು. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಆ ಕಾಲದಲ್ಲಿ ಕಾಮರಾಜ್ ನಾಡರವ್ರನ್ನ ಕಿಂಗ್ ಮೇಕರ್ ಅಂತೇಳಿ ಕರೆದಿರ್ತಕ್ಕಂಥ ದಿನಗಳು. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾರನ್ನು ಬೇಕಾದರೂ ಕೂಡ ಪ್ರಧಾನಿ ಮಂತ್ರಿಗಳನ್ನು ಸೃಷ್ಟಿ ಮಾಡಿದಂಥ ಒಂದು ನಾಯಕ ಕಾಮರಾಜ್ ನಾಡರವರು. ಆ ರೀತಿ ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇವತ್ತಿನ ದಿನಗಳಲ್ಲಿ ಏನಾಗಿದೆ, ದೇಶಾಭಿಮಾನ ರಾಜಕಾರಣಿಗೆ ಇದೆಯಾ, ಸ್ವಾಭಿಮಾನ ಇದೆಯಾ? ಎಷ್ಟು ಜನಗಳು ನಾವು ಕಾಣ್ತಾ ಇದ್ದೇವೆ, ಬೆರಳೆಣಿಕೆಯಷ್ಟು ಸಿಗ್ಬೋದು ನಮ್ಮಲ್ಲಿ ಹುಡುಕಿದ್ರೆ. ಆ ರೀತಿ ದೇಶಾಭಿಮಾನ ಇಟ್ಕೊಂಡೇ ರಾಜಕೀಯ ಪ್ರವೇಶವನ್ನು ಮಾಡ್ತಾ ಇದ್ದದ್ದು, ಸ್ವಾಭಿಮಾನದಿಂದನೇ ಸೇವೆ ಮಾಡ್ತಾ ಇದ್ದಂಥದ್ದು, ಬಡವರ ಬಗ್ಗೆ ಅನುಕಂಪ ಇರ್ತಕ್ಕಂಥದ್ದು, ದೀನದಲಿತರ ಬಗ್ಗೆ, ದಮನಿತರ ಬಗ್ಗೆ ಇರ್ಬೋದು, ಇವೆಲ್ಲವನ್ನು ಕೂಡ ಹಿಂದೆ ನಡ್ಕೊಂಡು ಬರ್ತಾ ಇದ್ದಂಥದ್ದು. ಇವತ್ತಿನ ರಾಜಕೀಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಣ ಮತ್ತು ಜಾತಿ ಇದ್ದರೆ ನಾವು ಗೆಲ್ಲಬಹುದು. 80-90ರ ದಶಕದಲ್ಲಿ ಏನು ಪ್ರಾರಂಭ ಆಯಿತೋ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಅನುಭವದಲ್ಲೇ ಕುಂಬಾರ ಮಡಕೆ ಮಾಡ್ತಿದ್ದ ಇಲ್ಲ, ವಿಶ್ವಕರ್ಮ ಎತ್ತಿನ ಗಾಡಿ ನೇಗಿಲು ರೈತನ ಬೇಕಾದೆಲ್ಲ ಅವನೇ ಮಾಡ್ತಿದ್ದ, ಅದೇ ಹಳ್ಳಿನಲ್ಲಿ ತಯಾರು ಮಾಡ್ತಿದ್ದ. ಯಾವಾಗ ಉದಾರೀಕರಣ ಬಂದ ಕೂಡಲೇ ಕಂಪನಿಗಳು ಹೊರದೇಶಗಳಿಂದ ಬಂದು ದಾಳಿ ಮಾಡಿ ಇದನ್ನು ಕೂಡ ಕೊಚ್ಕೊಂಡು ಹೋಗೋಂಥದ್ದು. ಇವತ್ತೇನು ರಿಯಲ್ ಎಸ್ಟೇಟ್ಗೆ ಬೇಕಾದಂಥದನ್ನು ಮಾಡಿಕೊಡ್ತಕ್ಕಂಥದ್ದಿಗೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅನ್ಯ ಕಾರ್ಯ ನಿಮಿತ್ತ ನಮ್ಮ ಜಿ ಟಿ ದೇವೇಗೌಡರು
ಹೊರಡಲಿದ್ದಾರೆ. ಅವ್ರ ಬಗ್ಗೆ ಒಂದು ಮಾತನ್ನು ನಮ್ಮ ರಾಜ್ಯಶಾಸ್ತ್ರ ಅಧ್ಯಾಪಕ ಮಿತ್ರರಿಗೆ ತರಬೇಕು ಅಂತ ಬಯಸ್ತೀನಿ. ನಾವು ಅವರನ್ನು ಭೇಟಿ ಮಾಡಿ ನಮ್ಮ ಈ ಸಮ್ಮೇಳನಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಕೇಳೋದು. ನಮ್ಮ ಚಂದ್ರಗುಪ್ತ ನಮ್ಮ ಸಹೋದ್ಯೋಗಿ ಮಿತ್ರರ ಜೊತೆ ಹೋಗಿ ಕೇಳಿದಾಗ ಏನು ಬೇಕು ಅಂತ ಕೇಳಿದ್ರು. ಒಂದು 500 ಬ್ಯಾಗ್ ಮಾಡಿಸ್ಕೊಡ್ಬೇಕು ಸರ್ ನೀವು. ಅಷ್ಟೇನಾ ಅಂದರು. ಅಷ್ಟೇನಾ ಅಂಥೇಳಿ ನಮ್ಮ ಸಮ್ಮೇಳನಕ್ಕಿಂತ ಮುಂಚಿತವಾಗಿ ಬೇಗನೆ ನಮಗೆ ಜಿ ಟಿ ದೇವೇಗೌಡರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ಎಲ್ಲರ ಕೈಲ ಬ್ಯಾಗ್ ಇದೆಯಲ್ಲ ಅದು ಜಿ ಟಿ ದೇವೇಗೌಡರವರು ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ಅಧ್ಯಾಪಕರ ಸಂಘದ ಪರವಾಗಿ ವಿಶೇಷವಾಗಿ ಅವರನ್ನು ಅಭಿನಂದಿಸಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗ, ಸಾರ್ವಜನಿಕ ಆಡಳಿತ ಅಧ್ಯಯನ ವಿಭಾಗ, ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು 21ನೇ ಮಹಾ ಸಮ್ಮೇಳನದ ಈ ಒಂದು ಸಂದರ್ಭದಲ್ಲಿ 3 ದಿನಗಳ ಒಂದು ಕಾರ್ಯಕ್ರಮಗಳಲ್ಲಿ ಇವತ್ತು 3ನೇ ದಿನ. ಇಷ್ಟೊತ್ತು ನಾವು ರಾಜಕಾರಣಿಗಳೊಂದಿಗೆ ವಿಶೇಷ ಅಧಿವೇಶನ ಈ ಒಂದು ಚರ್ಚೆಯಲ್ಲಿ ಎಲ್ಲ ಹಿರಿಯ ರಾಜಕಾರಣಿಗಳು, ಭಾಳಷ್ಟು ದೊಡ್ಡ ನುರಿತ ಅನುಭವಿ ರಾಜಕಾರಣಿಗಳ ಮಾತನ್ನು ನಾವು ಕೇಳಿದ್ವಿ. ಅವರ ಮಾತುಗಳನ್ನು ಕೇಳುವಾಗ ನಾನು ಕೂಡ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳುವಾಗ ಅಷ್ಟೊಂದು ಅನುಭವವನ್ನು ಇಟ್ಕೊಂಡಂತಹ ಹಿರಿಯರು ಮಾತನಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಜಕಾರಣ ಯಾವ ರೀತಿ ಯಾವ ದಿಕ್ಕಿನಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅವರು ಮಾತನಾಡಿದಂಥ ಒಂದು ಸಂದರ್ಭದಲ್ಲಿ ಏನು ನಮ್ಮ AR ಕೃಷ್ಣಮೂರ್ತಿಯವರು ಮೀಸಲು ಕ್ಷೇತ್ರ ರಾಜಕಾರಣದ ಬಗ್ಗೆ ಮಾತಾಡಿದ್ರು, ಅಂದರೆ ದಲಿತ ರಾಜಕಾರಣದ ಬಗ್ಗೆ ಮಾತನಾಡಿದ್ರು. ನಮ್ಮ ಸನ್ಮಾನ್ಯ ಸುರೇಶ್ ಕುಮಾರ್ ಸರ್ ಅವರು ಸದನದ ಕಾರ್ಯಕಲಾಪದ ರೀತಿ ಯಾವ ರೀತಿ ಇರಬೇಕನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಅವರ ಮಾತಿನಲ್ಲಿ ಹೇಳಿದಂಥದ್ದು. ಜೊತೆಗೆ ಈಗ ಮಾತನಾಡಿದಂಥ GT ದೇವೇಗೌಡರು ಚುನಾವಣಾ ರಾಜಕಾರಣ, ಅದರಲ್ಲೂ ಜಾತಿ ರಾಜಕಾರಣ ಯಾವ ರೀತಿ, ಹಣದ ರಾಜಕಾರಣ ಯಾವ ರೀತಿ, ಅದು ಬಲಿತ ರಾಜಕಾರಣ ಅಂತ ನಾನು ಅನ್ಕೋತೀನಿ. ಒಂದು ಕಡೆ ದಲಿತ ರಾಜಕಾರಣ, ಒಂದು ಕಡೆ ಬಲಿತ ರಾಜಕಾರಣ, ಮಧ್ಯದಲ್ಲಿ ನಲುಗ್ತಾ ಇರತಕ್ಕಂತಹ ಮಹಿಳಾ ರಾಜಕಾರಣ. ಯಾರಿಗೂ ಬೇಡದೇ ಇರತಕ್ಕಂಥ ಒಂದು ವಿಚಾರ ಇವತ್ತು ಮಹಿಳಾ ರಾಜಕಾರಣ. ಯಾತಕ್ಕೆ ಮಹಿಳೆಯರು ಯಾಕೆ ರಾಜಕಾರಣಕ್ಕೆ ಬರಬೇಕು? ಸರಿ, ಮಹಿಳೆಯರು ಯಾತಕ್ಕೋಸ್ಕರ ಮನೆ ಬಿಟ್ಟು ಬರಬೇಕು ಅನ್ನೋ ಒಂದು ವಸ್ತುಸ್ಥಿತಿಯನ್ನು ಇಟ್ಕೊಂಡೇ ಇವತ್ತು ನಾನು ಮಾತನ್ನು ಶುರು ಮಾಡ್ತೀನಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಹಿಳಾ ದೇವರುಗಳನ್ನ ನಾವು ಪೂಜಿಸ್ತೀವಿ. ಆದರೆ ಅಧಿಕಾರದ ಒಂದು ಸಂದರ್ಭದಲ್ಲಿ ಮನೆ ಇರ್ಬೋದು ಅಥವಾ ಅದು ಯಾವುದೇ ಒಂದು ಸ್ಥಳ ಇರ್ಬೋದು, ಅಲ್ಲಿ ಮಾತ್ರ ಅಧಿಕಾರಕ್ಕೆ ಮಹಿಳೆ ಅರ್ಹಳಲ್ಲ ಅನ್ನೋ ಒಂದು ಮನಸ್ಥಿತಿಯನ್ನು ಇವತ್ತಿಗೂ ಕೂಡ ನಾವು ಸುಮಾರು 60-80% ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನೋಡ್ತೀವಿ. ಎಲ್ಲೋ ಒಂದು 20% ಇದೆಯಲ್ಲ ಗೊತ್ತಿಲ್ಲ, ಆದರೆ ನನಗನ್ಸುತ್ತೆ, ನನ್ನನ್ನು ನಾನು ನೋಡಿಕೊಂಡಾಗ ಇಲ್ಲ ಮಹಿಳಾ ರಾಜಕಾರಣಕ್ಕೂ ಕಾಲ ಕೂಡಿ ಬಂದಿದೆ. ಇನ್ನೇನು ಕೆಲವೇ ನಿಮಿಷ, ಕೆಲವೇ ಗಂಟೆ, ಕೆಲವೇ ದಿನಗಳು, ಕೆಲವೇ ತಿಂಗಳು, ಇಲ್ಲ ಕೆಲವೇ ವರ್ಷಗಳಲ್ಲಿ ಮಹಿಳಾ ರಾಜಕಾರಣ ಅದಕ್ಕೆ ಆದಂಥ ಒಂದು ಹೊಸ ಆಯಾಮವನ್ನು ಪಡ್ಕೊಳ್ಳುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ನಾನು ಕೂಡ ಕಾಯ್ತಾ ಇರ್ತಕ್ಕಂಥ ಒಂದು ವಸ್ತುಸ್ಥಿತಿ. ಯಾಕೆ ಮಹಿಳೆ ಯಾಕೆ ಬರಬೇಕು ರಾಜಕಾರಣಕ್ಕೆ? ಮನೇಲಿ ಏನು ಕೆಲಸ ಇಲ್ವಾ? ಮನೇಲಿ ಮಾಡೋಕ್ಕೆ ಸಾಕಷ್ಟು ಕೆಲಸ ಇದೆಯಲ್ಲ, ಯಾಕೆ ಬರಬೇಕು? ಮಹಿಳೆಯಾಗಿ ಹುಟ್ಟೋದೇ ಒಂದಿದು, ಹೆಣ್ಮಕ್ಳು ಹುಟ್ಟಿದ್ರೇ ಒಂದು ರೀತಿ ನೋಡ್ತಕ್ಕಂಥ ಒಂದು ಸಮಾಜ ನಮ್ಮದು. ಹುಟ್ಟುವಾಗಲೇ ಶುರುವಾಗ್ತಕ್ಕಂಥ ಹೋರಾಟ ಇವತ್ತು ಎಲ್ಲಿಗೆ ಬೆಳೆದು ಬಂದು ನಿಂತಿದೆ ಅಂದರೆ, ಒಂದು ಟಿಕೆಟ್ ತಗೊಂಡು ಒಂದು MLA ಆಗಬೇಕು, MP ಆಗಬೇಕು, ಇಲ್ಲ ನಾನು ಒಂದು MLC ಆಗಿ ನಾನು ರಾಜಕಾರಣ ಪ್ರವೇಶ ಮಾಡಬೇಕಂದಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ, ಸಂದರ್ಭಗಳಿಲ್ಲ. ಎಲ್ಲೋ ಒಂದು ಕಡೆ ಎಲ್ಲೋ ಅಪ್ಪಿ ತಪ್ಪಿ
ಇವತ್ತು ಒಂದಷ್ಟು ಹೆಣ್ಣುಮಕ್ಕಳನ್ನು ನಾವು MLAಗಳಾಗಿ ನೋಡ್ತೀವಿ. ಅದಕ್ಕೆ ಸಾಕಷ್ಟು ಕಾರಣಗಳು ಇದ್ದಾವೆ. ಅದು ಬಿಟ್ಟರೆ ಇವತ್ತು ನನ್ನಂಥ ಒಬ್ಬ ಹೆಣ್ಣುಮಗಳು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಒಂದನ್ನು ನಾನು ನೆನಪಿಸ್ಕೊಳ್ತೀನಿ. ಇವತ್ತು ಮಹಿಳೆಯರು ಸಮಾನತೆಯನ್ನು ಪಡ್ಕೊಳ್ಳದೆ ಇರ್ತಕ್ಕಂಥ ಒಂದು ದಿನದಿಂದ ಇವತ್ತು ಸಮಾನತೆಯೆಡೆಗೆ ನಾವು ಸಾಕ್ತಾ ಇದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅಂಥೇಳಿ ನಾವು ಮೊದಲಿಗೆ ಎಲ್ಲ ಸ್ಪೀಚ್ಗಳಲ್ಲೂ ಮಾತಾಡ್ತೀವಿ. ಬುದ್ಧನ ಕಾಲದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಬುದ್ಧ ಪ್ರತಿಪಾದಿಸ್ತಾರೆ. ಅದನಂತರ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೂ ಕೂಡ ಸಮಾನವಾದಂಥ ಅವಕಾಶಗಳಿರುತ್ತೆ. ಅವರ ಧ್ವನಿಗೂ ಕೂಡ ಒಂದು ರೀತಿ ಕೇಳಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಅವರೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ಒಂದು ಪ್ರತಿಪಾದನೆಯನ್ನು ಆ ಒಂದು ಸಮಯದಲ್ಲಿ ಮಾಡ್ತಾರೆ. ಅದನಂತರ ಈಗ ಬಸವಣ್ಣನವರಾಯಿತು, ಅಂಬೇಡ್ಕರ್ ಅವರ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅಂಬೇಡ್ಕರ್ ಅವರ ಕಾಲಘಟ್ಟದಲ್ಲಿ ನಿಜಕ್ಕೂ ಕೂಡ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ನಾವು ಮಹಿಳೆಯರಿಗೆ ಸಮಾನತೆಯ ಅವಕಾಶವನ್ನು ನೀಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೋಡ್ತೀವಿ. ಅದರಲ್ಲಿ ನಿಮಗೆ ತಿಳಿದಿರೋ ಹಂಗೆ ಅಂಬೇಡ್ಕರ್ ಅವರು ಮಹಿಳಾ ಸಮಾನತೆ ಅಂದರೆ ಜೆಂಡರ್ ಈಕ್ವಾಲಿಟಿ ಅಂತ ನಾವೇನು ಮಾತನಾಡ್ತೀವಿ ಅದನ್ನು ಪ್ರತಿಪಾದಿಸಿದಂತಹ ಬಹಳ ಕ್ರಾಂತಿಕಾರಕ ಒಂದು ಹೆಜ್ಜೆಯನ್ನು ಅವರು ಇಡ್ತಾರೆ. ಮೊದಲಿಗೆ ನಮಗೆ ಓಟಿನ ಹಕ್ಕೇ ಇರಲಿಲ್ಲ. ಮಹಿಳೆಯರಿಗೆ ಓಟ್ ಹಾಕೋದೇನು ಅವ್ರಿಗೇನು ಗೊತ್ತು, ಅವ್ರು ಯಾರಿಗೆ ಓಟ್ ಹಾಕಬೇಕು ಅನ್ನೋ ಒಂದು ವಸ್ತುಸ್ಥಿತಿ ಇತ್ತು. ಆದರೆ ಅದ ನಂತರ 1950ರಲ್ಲಿ ಯಾವಾಗ ನಮಗೆ ಓಟ್ ಹಾಕ್ತಕ್ಕಂಥ ಹಕ್ಕನ್ನು ಅಂಬೇಡ್ಕರ್ ಅವ್ರು ಕೊಡ್ತಾರೆ, ಆವಾಗ ಒಂದು ರೀತಿ ಎಲ್ಲೋ ಇವರ ಒಂದು ವಿವೇಚನೆಗೂ ಇವ್ರಿಗೆ ಇರ್ತಕ್ಕಂಥ ನಿರ್ಧಾರಕ್ಕೂ ಒಂದು ಬೆಲೆ ಇದೆ ಅನ್ನೋ ಒಂದು ವಸ್ತುಸ್ಥಿತಿನ ನಮ್ಮ ಸಮಾಜದಲ್ಲಿ ನಾವು ನೋಡ್ತೀವಿ. ಅದನಂತರ ರಾಜಕಾರಣ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಅದು ಅವಕಾಶವಾಗಿರಲಿಲ್ಲ. ಎಲ್ಲೋ ಒಂದೆರಡು 2% ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಒಂದು ಅವಕಾಶವಾಗಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನು ಮೀಸಲಾತಿಯ ಒಂದು ಅಸ್ತ್ರವನ್ನು ಏನು ಮಹಿಳೆಯರಿಗೆ ಕೊಡ್ತಾರೆ, ಸಾಮಾಜಿಕವಾಗಿ, ಬೌದ್ಧಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕೀಯವಾಗಿ ನಾವು ಮಹಿಳೆಯರಿಗೆ ಅವಕಾಶವನ್ನು, ಸಮಾನತೆಯನ್ನು ಕೊಟ್ಟಾಗ ಮಾತ್ರ ನಾವು ಆ ಒಂದು ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯ ಅನ್ನೋ ಒಂದು ಸತ್ಯವನ್ನು ಅವರು ಮನ್ಗೊಳ್ತಾರೆ. ಮತ್ತು ಅವರೊಂದು ಮಾತನ್ನ ಹೇಳ್ತಾರೆ, ಒಂದು ಪ್ರದೇಶ ಅಥವಾ ಒಂದು ದೇಶ ಅಭಿವೃದ್ಧಿ ಆಗಿದೆ ಅಂತ ನಾವೇನಾದರೂ ಅದನ್ನು ಅಳಿಬೇಕಾದ್ರೆ ಆ ದೇಶದಲ್ಲಿ ಇರ್ತಕ್ಕಂತಹ ಮಹಿಳೆಯರ ಅಭಿವೃದ್ಧಿಯನ್ನು ಅಳೆದಾಗ ಮಾತ್ರ ನಾವು ಆ ದೇಶದ ಪ್ರಗತಿಯನ್ನು ನೋಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಪ್ರತಿಪಾದಿಸ್ತಾರೆ. ಇವತ್ತು ನಾನೇನಾದರೂ ಮಹಿಳಾ ರಾಜಕಾರಣದ ವಿಚಾರಕ್ಕೆ ಇವತ್ತೇನಾದರೂ ನನಗೆ ನಮ್ಮ ಸೋಮಶೇಖರ್ ಅವರು ಮತ್ತು ಎಲ್ಲ ಯೂನಿವರ್ಸಿಟಿಯಿಂದ ಕರೆದಿದ್ರೆ ನಾನು ಕೂಡ ಮಹಿಳಾ ಮೀಸಲಾತಿ ಅನ್ನೋ ಒಂದು ಅಸ್ತ್ರದಿಂದನೇ ಇವತ್ತು ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಸಂದರ್ಭ 91-92ರ ಒಂದು ಅವಧಿಯಲ್ಲಿ ಏನು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ 33% ಸ್ಥಳೀಯ ಮೀಸಲಾತಿಯಲ್ಲಿ, ಅದೇನು MLA ಅಥವಾ MP ಇಲ್ಲ, ಓನ್ಲಿ ಪಂಚಾಯತ್ತು, ಗ್ರಾಮ ಪಂಚಾಯತ್ತು, ತಾಲೂಕ್ ಪಂಚಾಯತ್ತು, ಪಟ್ಟಣ ಪಂಚಾಯತ್ತು, ನಗರಸಭೆ, ಪುರಸಭೆ ಇಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಅವಕಾಶವನ್ನು ಕೊಟ್ಟಂತಹ ಒಂದು ಪಂಚಾಯತ್ ರಾಜ್ ತಿದ್ದುಪಡಿ ಕಾಯ್ದೆ ಇದೆಯಲ್ಲ, ಅದು ಬಹಳ ಒಂದು ದೊಡ್ಡ ಕ್ರಾಂತಿಕಾರಕ ಬದಲಾವಣೆಯನ್ನು ಮಹಿಳಾ ರಾಜಕಾರಣದ ಒಂದು ಇತಿಹಾಸದಲ್ಲಿ ತರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಅವತ್ತು ತಂದಂತಹ 33% ರಿಸರ್ವೇಷನ್ ಏನು ರಾಜೀವ್ ಗಾಂಧಿ ಅವರು ಮತ್ತು PV ನರಸಿಂಹರಾವ್ ಅವರ ಕಾಲದಲ್ಲಿ ತಂದಂತಹ ಒಂದು ಪಂಚಾಯತ್ ರಾಜ್ ಕಾಯ್ದೆ ಅಡಿಯಲ್ಲಿ 33% ರಿಸರ್ವೇಷನ್ ಏನು ಬಂತು, ಅದರಲ್ಲಿ ಒಂದಷ್ಟು ಹೆಣ್ಣುಮಕ್ಕಳು ಸ್ಥಳೀಯ ಸ್ಥಳೀಯ ರಾಜಕಾರಣಕ್ಕೆ ಬರ್ತಾರೆ, ಪಂಚಾಯಿತಿಗಳಲ್ಲಿ ರಾಜಕಾರಣವನ್ನು ಮಾಡ್ತಾರೆ. ಅವರು ಕೂಡ ನಾವು ಪುರುಷರಿಗೆ ಸರಿ ಸಮಾನರು, ಅವ್ರಿಗಿಂತ ಹೆಚ್ಚಾಗಿ ನಾವು ಜನರ ಸೇವೆಯನ್ನು ಮಾಡ್ಬೋದು, ಸಮಾಜ ಸೇವೆಯನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ತದನಂತರ 2005ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸೋನಿಯಾ ಗಾಂಧಿಯವರು ಏನು 50% ಮೀಸಲಾತಿಯನ್ನು 33%ಇಂದ ಏರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ 33% ಇಂತ ಹೆಚ್ಚಾಗಿ ಇವತ್ತು 50% ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಟ್ಟಿದ್ದೀವಿ. ಆದರೆ ಅದು ಮುಂದುವರೆದು ಮೊನ್ನೆ ಇತ್ತೀಚೆಗೆ ನಾವು ನೋಡಿದಂಥ ವಿದ್ಯಮಾನಗಳಲ್ಲಿ ಏನು ಸಂಸತ್ನಲ್ಲಿ ಮೊನ್ನೆ ಲೋಕಸಭೆಯಲ್ಲಿ ಏನು ಬಿಲ್ಲು
ಪಾಸ್ ಆಗಲಿಲ್ಲ ಅಂತ ತುಂಬ ಚರ್ಚೆಗಳು ನಡೀತು. ಕೆಲವರು ಮಹಿಳಾ ವಿರೋಧಿಗಳು, ಕೆಲವರು ಮಹಿಳಾ ಪರ ಇದ್ದೀವಿ ಅಂತ. ಆದರೆ ಎಲ್ಲರಿಗೂ ಒಂದು ನಮಗೆ ಅನಿಸಿದಂದರೆ, ಇಷ್ಟು ವರ್ಷಗಳು ಬೇಕಾಯ್ತಾ, ಅಂಬೇಡ್ಕರ್ ಅವ್ರ ಸಂವಿಧಾನ ಬಂದು ಇಷ್ಟು ವರ್ಷ ಆಗಿದ್ರು ಕೂಡ ನಮಗೆ ಮಹಿಳಾ ಸಮಾನತೆಯನ್ನು ರಾಜಕೀಯವಾಗಿ ಕೊಡಲಿಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಹುಡುಕ್ಲಿಕ್ಕೆ ಹೋದರೆ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರಿಗೂ ಇಚ್ಛಾಶಕ್ತಿಯ ಕೊರತೆ ಅಂತ ನಾನು ಭಾವಿಸ್ತೀನಿ. ಮಹಿಳಾ ಮೀಸಲಾತಿನೇ ತಂದು ನಿಮಗೆ ಅವಕಾಶಗಳನ್ನು ಮಹಿಳೆಯರಿಗೆ ಕೊಡಬೇಕಾಗಿರಲಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಮಹಿಳೆಯರು ಶಾಸಕರಾಗಿದ್ದಾರೆ? ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. ನಾವು 224 ಜನ ವಿಧಾನಸಭೆ ಸೀಟ್ ಇರ್ತಕ್ಕಂಥದ್ದು, 10 ಜನ ಇದ್ದೀವಿ ನಾವು. ಬೇಡ, ಲೋಕಸಭೆಯಲ್ಲಿ 543 ಜನದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ? 78 ಜನ ಇದ್ದಾರೆ. ಬರೀ 14.5% ಅಷ್ಟೇ, 33% ಕೂಡ ಇಲ್ಲ. ನಮ್ಮ ರಾಜ್ಯದಲ್ಲಿ MLAಗಳಿರೋದು 10 ಜನ ಮಹಿಳೆಯರು, 4.5%. ರಾಜ್ಯಸಭೆಯಲ್ಲಿ 245ರಲ್ಲಿ ಬರೀ 24 ಜನ ಇದ್ದಾರೆ, 10%. ಬರೀ ಬೆಳವಣಿಗೆಯಷ್ಟು ಇದು ಆಶಾದಾಯಕ ಬೆಳವಣಿಗೆ. ನಾವು ಹಿಸ್ಟ್ರಿಯನ್ನು ನೋಡಿಕೊಂಡಾಗ 10 ಜನ ಮಹಿಳೆಯರು ಶಾಸಕ ಸ್ಥಾನದಲ್ಲಿ ನಿಂತ್ಕೊಂಡು ನಿರ್ಣಾಯಕವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ನಾವು ಪಾಪ್ಯುಲೇಷನ್ ನಮ್ಮ ದೇಶದ್ದು ಅಥವಾ ನಮ್ಮ ರಾಜ್ಯದ್ದು ಎಲ್ಲ ಕಡೆ ನಾವು ಪಾಪ್ಯುಲೇಷನ್ ಎಷ್ಟು? 50%. ಅಂದರೆ ನಾವು ಅರ್ಧದಷ್ಟಿದ್ದೀವಿ. ಆದರೆ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವರು ಯಾವ ಸ್ಥಳದಲ್ಲಿ? ವಿಧಾನಸಭೆಯಲ್ಲಿ, ಸಂಸತ್ನಲ್ಲಿ ಅರ್ಧದಷ್ಟಿದ್ದೀವಾ? ಅರ್ಧದಷ್ಟು ಬೇಕು, 33% ಅಲ್ಲ. ನಾವು ಕೇಳಬೇಕಾಗಿರ್ತಕ್ಕ ನಮ್ಮ ಹಕ್ಕು ಅದು 50% ಮಹಿಳಾ ಮೀಸಲಾತಿ ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಮಹಿಳಾ ಒಂದು ಕೂಗು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. 33% ಕೊಡೋದಲ್ಲ ನಿಮ್ಮ ಇದಾಗಿರ್ತಕ್ಕ. ಮುಂದಿನ ದಿನಗಳಲ್ಲಿ ಅದು 50% ಆಗಬೇಕು. ಆದರೆ 33% ಆಗಲಿಕ್ಕೆ ಇನ್ನೆಷ್ಟು ದಿನ ಬೇಕು? ಈಗ ಡಿಲಿಮಿಟೇಷನ್ ಆದಮೇಲೆ, ಅಂದರೆ 26 ಸೆನ್ಸಸ್ ನಂತರ ಡಿಲಿಮಿಟೇಷನ್ ಮಾಡಿ ಅದಾದಮೇಲೆ ಎಲ್ಲ ಜಾತಿ ಎಲ್ಲ ವರ್ಗಕ್ಕೂ ಕೂಡ ಮೀಸಲಾತಿಯನ್ನು, ಈಗೇನು ಒಳ ಮೀಸಲಾತಿಯನ್ನು ಒಂದು ವಿಚಾರವನ್ನು ಮಾತಾಡ್ಬೇಕಾದ್ರೆ ಹೇಳಿದ್ರು, SC ST OBC ಮಹಿಳೆಯರಿಗೂ ಕೂಡ ರಾಜಕೀಯವಾಗಿ ಒಳ ಮೀಸಲಾತಿಯನ್ನು ಕೊಟ್ಟು ನೀವು ಮೀಸಲಾತಿಯನ್ನು, ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನೋದು ಎಲ್ಲರ ಕೂಗಾಗಿದೆ ಇವತ್ತು ದೇಶದ. ಅದಕ್ಕಾಗಿ ಮೊನ್ನೆ ಅದಕ್ಕೆ ಸೋಲಾಯಿತು ಅನ್ನೋದಲ್ಲ. 2023ರಲ್ಲೇ ಈಗಾಗಲೇ ಮಹಿಳಾ ರಿಸರ್ವೇಷನ್ ಬಿಲ್ ಪಾಸ್ ಆಗಿದೆ, ಅನುಮೋದನೆಗೊಂಡಿದೆ. ಆದರೆ ಅದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ರಾಜಕೀಯವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂತಹ ಸಂಸ್ಥೆಗಳಾಗಲಿ ನಾಯಕರಾಗಿ ಮಾಡಬೇಕಾಗಿದೆ ಅನ್ನೋ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇವತ್ತು ನಾನು ಹೇಳ್ತಾ ಇದ್ದೆ. ದಲಿತ ರಾಜಕಾರಣ, ಬಲಿತ ರಾಜಕಾರಣ, ನಲುಗುತ್ತಿರ್ತಕ್ಕಂತಹ ಮಹಿಳಾ ರಾಜಕಾರಣ. ಹೌದು, 33% ಕೊಟ್ಬಿಟ್ರೆ ಖಂಡಿತ ನಾವೆಲ್ಲ ಬಹಳ ಖುಷಿಯಿಂದ ಸುಮಾರು ಹೆಣ್ಣುಮಕ್ಕಳು ಬರ್ಬೋದು ಅಂತ ನಾವೇನಾದರೂ ಆಸೆ ಪಟ್ಟಿದ್ರೆ ಅದಕ್ಕೂ ಕೂಡ ನನಗನ್ಸುತ್ತೆ ಉತ್ತರ ಸಿಗೋದಿಲ್ಲ, ಅಥವಾ ಆಸೆಗಳು ಕೈಗೂಡುತ್ತೆ ಅಂತ ಅಂದ್ಕೊಂಡಿಲ್ಲ. ನಾನು 2011ರಿಂದ ಸಕ್ರಿಯ ರಾಜಕಾರಣದಲ್ಲಿ, ಅದು ಮೈಸೂರಿನ ರಾಜಕಾರಣದಲ್ಲಿ ನಾನು ಸಕ್ರಿಯಳಾಗಿದ್ದೀನಿ. ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮಹಿಳೆಯಾಗಿ ಏನು ಇವತ್ತು 33% ರಿಸರ್ವೇಷನ್, 50% ರಿಸರ್ವೇಷನ್ನಿಂದ ನಾನು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 2 ಬಾರಿ ಅಧ್ಯಕ್ಷರಾಗಿ ಇಷ್ಟು ವರ್ಷ ಕೆಲಸ ಮಾಡಿದ್ರು ಕೂಡ ನನಗೆ ಒಂದೇ ಒಂದು ಕ್ಷೇತ್ರದಲ್ಲಿ, ನಾನು ಮೀಸಲು ಕ್ಷೇತ್ರದಿಂದ ಬಂದವಳಾಗಿರೋದ್ರಿಂದ ಆ ಮೀಸಲು ಕ್ಷೇತ್ರದಲ್ಲೇ ನಾನು ಕೇಳಬೇಕಾಗಿರುತ್ತೆ ಟಿಕೆಟನ್ನು. ಇವತ್ತಿಗೂ ಕೂಡ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾನು ರಾಜಕಾರಣ ಮಾಡ್ಕೊಂಡು ಬಂದರೂ ಕೂಡ ನನಗೆ ಒಂದೇ ಒಂದು ಟಿಕೆಟ್ ತಗೊಳ್ಳೋಕ್ಕಾಗಲಿಲ್ಲ, ಅಥವಾ ನನಗೆ ಅವಕಾಶ ಸಿಕ್ಕಲಿಲ್ಲ. ಕೌನ್ಸಿಲ್ಗೆ ಹೋಗ್ಲಿಕ್ಕೂ ಅವಕಾಶ ಸಿಕ್ಕಲಿಲ್ಲ. ಪಾರ್ಲಿಮೆಂಟ್ಗೂ ನಾನು ತುಂಬ ಹೋರಾಡ್ತೀನಿ ಕಳೆದ ಬಾರಿ. ಆದರೆ ತಾವು ತಿಳ್ಕೊಳ್ಳೇಬೇಕು ನಿಜಾಂಶ, ಏನು ಮನಿ ಆ್ಯಂಡ್ ಮಸಲ್ ಪವರ್ ಅಂತ ಏನು ಹೇಳ್ತೀವಲ್ಲ, ಮಹಿಳಾ ರಾಜಕಾರಣಕ್ಕೆ ಇದು ಒಂದು ದೊಡ್ಡ ಸವಾಲು. ಇದನ್ನ ಮೀರಿ ನಾವು ಬೆಳೆದು ನಾವು ಏನು 50% ರಿಸರ್ವೇಷನ್ ಬರುತ್ತೆ, 33% ರಿಸರ್ವೇಷನ್ ಬರುತ್ತಲ್ಲ, ಆ ಟೈಮ್ನಲ್ಲಾದರೂ ಎಲ್ಲ ಹೆಣ್ಮಕ್ಳು ಯಾರ್ಯಾರು ಸ್ವಇಚ್ಛೆಯಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶ ಸಿಗುತ್ತೆ ಅಂತ ನಾವೇನೋ ಪ್ರಶ್ನೆ ಹಾಕ್ಕೊಂಡಾಗ ನನಗನ್ಸುತ್ತೆ ಅವಾಗಲೂ ಕೂಡ ಇಲ್ಲ. ಮಹಿಳೆಯರನ್ನ ತರ್ತಾರೆ ಯಾರು? ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳನ್ನೇ, ನಮ್ಮ ಕುಟುಂಬದ ಮಡಿದಿಯರನ್ನೇ ಅಥವಾ ನಮ್ಮ ಹೆಣ್ಮಕ್ಳನ್ನೇ ತರ್ತೀವಿ, ಬಿಟ್ಟರೆ ಬೇರೆ ಹೆಣ್ಮಕ್ಳಿಗೆ ನಾವು ಅವಕಾಶ ಕೊಡ್ತೀವಿ ಅನ್ನೋದು ಕೂಡ ಒಂದು ಸತ್ಯವಾದ ಮಾತು. ಇವತ್ತು ಸದ್ಯ ಅಟ್ಲೀಸ್ಟ್ ಆ ಹೆಣ್ಮಕ್ಳಾದರೂ ಬರಲಪ್ಪ ಅನ್ನೋದೇ ನನ್ನಂಥವ್ರ ಒಂದು ಆಶೆ. ಇವತ್ತು ಅಟ್ಲೀಸ್ಟ್ ಅಂಥ ಹೆಣ್ಮಕ್ಳಾದರೂ ಬಂದು
ರಾಜಕೀಯಕ್ಕೆ ಬಂದು ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಮಕ್ಳೇ, ನಿಮ್ಮ ಹೆಂಡತಿನೇ, ನಿಮ್ಮ ಮಕ್ಕಳನ್ನೇ, ಇವಾಗ ಏನಾದರೂ ಇವಾಗ ಮೈಸೂರೇ ತಗೊಳ್ಳಿ, ಇಲ್ಲೇನಾದರೂ 1-2 ಕ್ಷೇತ್ರ ಮಹಿಳಾ ಕ್ಷೇತ್ರ ಅಂತೇನಾದರೂ ಆದರೆ ಈಗಿರ್ತಕ್ಕಂತಹ ಅಲ್ಲಿಯ ಶಾಸಕರು ಅಥವಾ ಮಿನಿಸ್ಟ್ರು ಅವರ ಮನೆ ಹೆಣ್ಮಕ್ಳನ್ನ ತರಬೇಕಂತ ಆಲೋಚನೆ ಮಾಡ್ತಾರೆ ಬಿಟ್ಟರೆ ಬೇರೆ ಹೆಣ್ಮಕ್ಳನ್ನ ತರಬೇಕಂತೇನು ಆಲೋಚನೆ ಮಾಡೋದಿಲ್ಲ. ಇದು ಕೂಡ ಒಂದು ದೊಡ್ಡ ಸವಾಲು. ಮಹಿಳೆಯರಿಗೆ ಹುಟ್ಟುತ್ತಾನೆ ಶುರುವಾಗ್ತಕ್ಕಂತಹ ಜೀವನದ ಸವಾಲುಗಳ ಜೊತೆಗೆ ಇವತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯ, ಇವತ್ತು ಸಮಾನತೆಯನ್ನು ತರಬೇಕು, ರಾಜಕೀಯವಾಗಿ ಅವ್ರು ಮುಂದೆ ಬರಬೇಕು, ಅದೊಂದೇ ಕೀಲಿ ಮಂತ್ರ ಅನ್ನೋದನ್ನು ನಾವು ಅಂದ್ಕೊಂಡಿದ್ರೆ ಅದನ್ನು ಬಹಳಷ್ಟು ಇಚ್ಛಾಶಕ್ತಿಯ ಕೊರತೆ ಇವತ್ತು ಕಾಡ್ತಾ ಇದೆ. ಮಹಿಳಾ ರಾಜಕಾರಣ ಅನ್ನೋದು ಬಹಳ ಒಂದು ಬರೀ ಮಾತನಾಡ್ತಕ್ಕಂಥ ಒಂದು ವಿಚಾರವಲ್ಲ, ಇದನ್ನು ಹೋರಾಟ ಮಾಡ್ತಕ್ಕಂಥ ಒಂದು ವಿಚಾರವಾಗಿದೆ. ಇವತ್ತು ಬರೀ ಹಕ್ಕುಗಳಿಗಾಗಿ ನಾವು ಸಮಾನತೆ ಹಕ್ಕಿಗಾಗಿ ನಾವು ಹೋರಾಡ್ತಿದ್ವಿ. ಮನೆಯಲ್ಲಿ ಸಮಾನತೆ ಶುರುವಾಗಬೇಕು, ಸಮಾಜದಲ್ಲಿ ಸಮಾನತೆ ಶುರುವಾಗಬೇಕು, ರಾಜಕೀಯದಲ್ಲಿ ಸಮಾನತೆ ಶುರುವಾಗಬೇಕು. ಮನೆಯಲ್ಲಿ ಇವತ್ತು ಸಮಾನತೆ ಸಿಕ್ಕಿದೆ. ಎಷ್ಟೋ ಮಟ್ಟಿಗೆ ಎಲ್ಲ ಹೆಣ್ಮಕ್ಳನ್ನು ಕೂಡ ನಾವು ಗಂಡು ಮಕ್ಕಳನ್ನಾಗೆ ಇವತ್ತು ನಾವು ಬೆಳೆಸ್ತಾ ಇದ್ದೀವಿ. ಅವ್ರಿಗೂ ಒಳ್ಳೆಯ ಒಂದು ಎಜುಕೇಷನ್ ಕೊಡ್ತಾ ಇದ್ದೀವಿ, ಅವ್ರಿಗೆಲ್ಲ ರೀತಿಯಾದಂಥ ಒಂದು ಅವಕಾಶಗಳನ್ನ ಕೊಡ್ತಾ ಇದ್ದೀವಿ. ಆದರೆ ರಾಜಕೀಯವಾಗಿ ಮಾತನಾಡೋಕ್ಕೆ ಬಂದಾಗ ಸಾಕಷ್ಟು ಅವಕಾಶಗಳು ಕಡಿಮೆ ಮತ್ತು ಅವಕಾಶಗಳನ್ನ ಕೊಡ್ತಕ್ಕಂಥ ಕೆಲಸಗಳು ಕೂಡ ಬಹಳಷ್ಟು ಕಡಿಮೆ. ನಾವು ಇತಿಹಾಸವನ್ನು ನೋಡಿದಾಗ ಮೊದಲನೇ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಯಾವುದೇ ಪುರುಷರಿಗೂ ಕೂಡ ಲೆಕ್ಕಿಸದೇನೆ ಅವ್ರು 100 ಪುರುಷರಿಗೆ ಸರಿಸಮನಾಗಿ ಬಹಳಷ್ಟು ಗಟ್ಟಿಯಾಗಿ ಕೆಲಸವನ್ನು ಮಾಡಿ ತೋರಿಸಿದಂಥವರು ಇಂದಿರಾ ಗಾಂಧಿಯವರು. ಇವತ್ತಿಗೂ ಕೂಡ ನನಗೂ ಕೂಡ ಅವರು ಸ್ಫೂರ್ತಿ, ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಅವರು ಸ್ಫೂರ್ತಿ ಆಗ್ತಾರೆ. ಅದ ನಂತರ ಬಂದಂಥ ಅನೇಕ ಮಹಿಳಾ ರಾಜಕಾರಣಿಗಳಲ್ಲಿ ಏನು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಅದನ್ನು ಲೆಕ್ಕ ಹಾಕಿದ್ರೆ ನಮಗೆ ಸುಮಾರು 11-12 ಜನ ಅಷ್ಟೇ ಸಿಗ್ತಾರೆ ಇಷ್ಟು ವರ್ಷಗಳಲ್ಲಿ ಇತಿಹಾಸದಲ್ಲಿ. ಸುಚೇತಾ ಕೃಪಲಾನಿ ಅವರಿಂದ ಹಿಡಿದು ಜಯಲಲಿತಾ, ಮಾಯಾವತಿ, ಶೀಲಾ ದೀಕ್ಷಿತ್, ಮಮತಾ ಬ್ಯಾನರ್ಜಿ, ವಸುಂಧರಾ ರಾಜೆ, ಆನಂದಿಬೇನು, ಮೆಹಬೂಬಾ ಮುಫ್ತಿ, ಉಮಾ ಭಾರತಿ, ರಾಬ್ರಿ ದೇವಿ, ಸುಷ್ಮಾ ಸ್ವರಾಜ್, ಇಷ್ಟೇ ಜನ ಇಷ್ಟು ವರ್ಷಗಳ ಕಾಲ ನಮಗೆ ಮಹಿಳಾ ಮುಖ್ಯಮಂತ್ರಿಗಳಾಗಿ ಕಾಣಿಸ್ತಕ್ಕಂತಹ ಒಂದು ಉದಾಹರಣೆಗಳು. ನಮಗೆ ಇಷ್ಟೊಂದು ಅವಕಾಶಗಳಿದ್ರೂ ಕೂಡ ಇತಿಹಾಸದಲ್ಲಿ ಇಷ್ಟೇ ಜನಕ್ಕೆ ಅವಕಾಶವನ್ನು ಸಿಕ್ಕಿರ್ತಕ್ಕಂಥದ್ದು ಕೂಡ ಇವತ್ತು ಮಹಿಳೆಯರು ನಾವು ಒಗ್ಗಟ್ಟಾಗಿ ಏನು ನಮ್ಮ ಹಕ್ಕುಗಳಿಗೆ ಹೋರಾಡ್ತೀವಲ್ಲ ಅದೇ ರೀತಿ ರಾಜಕೀಯ ಶಕ್ತಿಗಾಗಿ ಕೂಡ ಇವತ್ತು ಹೋರಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ದಿನದಲ್ಲಿ ನಾವು ಮಾಡಬೇಕಾಗಿದೆ. ಹೇಳ್ತಾ ಇದ್ರು ಯಾರು ಒಗ್ಗಟ್ಟಿನ ಕೊರತೆ ಅಂತ, ಕೃಷ್ಣಮೂರ್ತಿ ಅವ್ರ ಮಾತಿನಲ್ಲಿ ನಮಗೆ ಒಗ್ಗಟ್ಟಿನ ಕೊರತೆ ಇದೆ ಅಂತೇಳಿ. ಅದೇ ರೀತಿ ಮಹಿಳೆಯರಿಗೂ ಕೂಡ ಒಗ್ಗಟ್ಟಿನ ಕೊರತೆ ಇದೆ. ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥ ಇವತ್ತು ರಾಷ್ಟ್ರೀಯ ಪಕ್ಷಗಳು, ದೊಡ್ಡ ದೊಡ್ಡ ಪಕ್ಷಗಳಿದ್ದಾವೆ. BJPನಲ್ಲಿ, ಕಾಂಗ್ರೆಸ್ನಲ್ಲಿ ಅಥವಾ JDS ನಮ್ಮ ರಾಜ್ಯದಲ್ಲಿ ಇಟ್ಕೊಂಡ್ರೆ ನಾವೆಲ್ಲ ಹೆಣ್ಣು ಮಕ್ಕಳು ಸೇರಿ ಯಾವತ್ತೂ ಕೂಡ ಮಹಿಳಾ ಮೀಸಲಾತಿ ಇವತ್ತೇ ಜಾರಿ ಆಗಬೇಕು ಅಂತ ನಾವು ಯಾವತ್ತು ಹೋರಾಡ್ತೀವೋ, ಧ್ವನಿಗಳು ಗಟ್ಟಿ ಆಗ್ತಾವೋ, ಒಗ್ಗಟ್ಟಾಗ್ತಾವೋ, ಅವತ್ತು ನಾವು ಬಹುಶಃ ಆ ಒಂದು ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ನೋಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಕೂಡ ಆಶಾಭಾವನೆಯಿಂದ ಇವತ್ತು ಕಾಯ್ತಾ ಇರ್ತೇನೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಬಂದಂತಹ ಮಹಿಳಾ ಶಕ್ತಿಯ ಧ್ವನಿ ಇದು ಸಂಸತ್ತಿಗೂ, ಪಂಚಾಯಿತಿಯಿಂದ ಸಂಸತ್ತಿಗೂ ಹೋಗ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ನಿಲುವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆ ಸರಿಸಮನಾಗಿ ಇಲ್ಲ, ಪುರುಷರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸವನ್ನು ಮಾಡಿ ತೋರಿಸಿದಾಳೆ. ಮತ್ತು ಯಾಕೆ ಮಹಿಳಾ ರಾಜಕಾರಣಿಗಳು ಬರಬೇಕು, ಆ ಸ್ಥಳಗಳಲ್ಲಿ ಕೂರ್ಬೇಕಂದ್ರೆ ಮಹಿಳೆಯರು ಬಹಳಷ್ಟು ಡಿಸಿಪ್ಲಿನ್ ಆಗಿ, ಶಿಸ್ತಿಂದ, ಕಮಿಟ್ಮೆಂಟಿಂದ ಕೆಲಸ ಮಾಡ್ತಾರೆ ಅಂತ ನಾನಾಗಲಿ ನಂಬಿದ್ದೀನಿ, ಭಾವಿಸಿದ್ದೀನಿ. ನಾನು ಕೂಡ ಅದೇ ದಾರಿಯಲ್ಲಿ ನಡೀತಾ ಇದ್ದೇನೆ. ಮಹಿಳೆಯರು ಇರ್ತಕ್ಕಂಥ ಸ್ಥಳಗಳಲ್ಲಿ ಹೆಚ್ಚು ನ್ಯಾಯವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ, ಸಂಸತ್ನಲ್ಲೂ ಕೂಡ ನಮ್ಮ ಅರ್ಧದಷ್ಟು, ಈ ಒಂದು ಹಾಲ್ನಲ್ಲೂ ಕೂಡ ಹೆಚ್ಚು ಹೆಣ್ಮಕ್ಳಿಲ್ಲ. ಆ ಒಂದು ನಿಟ್ಟಿನಲ್ಲೂ ಕೂಡ ಹೆಚ್ಚು ನಾವು ಸಮಾನತೆಯನ್ನು ತರಲಿಕ್ಕೆ ನಾವು ಹೋರಾಟ ಮಾಡ್ತಕ್ಕಂಥ ಒಂದು ಸಂದರ್ಭ ಬರಲೇಬೇಕಾಗಿದೆ. ನೋಡಿ, ಬೆರಳಷ್ಟು ಎಣಿಕೆ ಎಷ್ಟು ಜನ ಇದ್ದೀರಾ ಹೆಣ್ಮಕ್ಳು? ಸುಮಾರಾಗಿ ಅವರೇ ಅಂತಂದ್ರೆ ಇಲ್ಲಿ ಇದು 50% ಆಗೋದು ಯಾವಾಗ ನಾವು ಆ ಒಂದು ದಿನ ಖಂಡಿತ ಮಹಿಳಾ ಒಂದು ರಾಜಕಾರಣಕ್ಕೆ ಒಂದು ಅರ್ಥ ಬರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ. ಒಂದು ಆಶಾಭಾವನೆಯಿಂದ ನಾನು ಈ ಒಂದು ಮಾತನ್ನು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಶಂಕರಪ್ಪ ಸರ್ನವ್ರನ್ನ ಕೇಳ್ಕೊಳ್ತಾ ಇದ್ದೀವಿ.